ಇವತ್ತಿನ ಪೇಷಂಟ್ ಸೊ ಇಲ್ಲಿ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಡೀತಾ ಇದೆ ಹಾಗೂ ಬೆಸ್ಟ್ ಆಗಿ ಡೈರೆಕ್ಟ್ ಎಕ್ಸ್ಪರ್ಟ್ಸ್ ಕಡೆಯಿಂದಾನೇ ಟ್ರೀಟ್ಮೆಂಟ್ ಸಹಿತ ಕೊಡಿಸ್ತಾ ಇದ್ದಾರೆ. ಸೈಟ್ ಇಂದ ಗ್ರಾಫ್ಟ್ಸ್ ನ ತಗೊಂತಾ ಇದ್ದಾರೆ. ಸೊ ಪಂಚಿಂಗ್ ಪ್ರೊಸೀಜರ್ ಮಾಡ್ತಾ ಇದ್ದಾರೆ ಇಲ್ಲಿ. ಯಾರೆಲ್ಲ ಫಸ್ಟ್ ಟೈಮ್ ನಿಮ್ ಕ್ಲಿನಿಕ್ ಬಗ್ಗೆ ನೋಡ್ತಾ ಇದ್ದಾರೆ ಮೇಡಮ್ ಅವ್ರಿಗೆ ಹೇಳಿ ಪರ್ ಕ್ರಾಫ್ಟ್ ಎಷ್ಟು ಅಮೌಂಟ್ ಇರುತ್ತೆ ಅಂತ. ಇಲ್ಲಿ ನಿಮ್ಗೆ ಏನಂತಂದ್ರೆ ದ ಬೆಸ್ಟ್ ಪಾರ್ಟ್ ಆಫ್ DHT ಕ್ಲಿನಿಕ್ ಏನಂತಂದ್ರೆ ನಿಮ್ಗೆ ಒಂದು ಕ್ರಾಫ್ಟ್ ಗೆ ಬರೀ 10 ರೂಪೀಸ್ ತಗೊಂತೀವಿ. ಡೈರೆಕ್ಟ್ ಆಗಿ ಫೌಂಡರ್ ಇಂದಾನೆ ನಿಮ್ಗೆ ತುಂಬಾನೇ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇದೆ. ಫಸ್ಟ್ ಆಫ್ ಆಲ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂದ್ರೆ ಏನಾದ್ರು ಏಜ್ ಲಿಮಿಟ್ ಇದೆಯಾ ಮೇಡಮ್? ನಮಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ ಮೇಡಮ್? ಮೇಡಮ್ ನಮ್ ವಿಡಿಯೋ ನೋಡಿ ಬಂದವ್ರಿಗೆ ಏನಾದ್ರು ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತಾ ಇದ್ದೀರಾ? ಹೌದು, ಏನಂತಂದ್ರೆ EGFC ನೀವು ಹಾಗೆ ಬಂದ್ರೆ 1500 ಆಗುತ್ತೆ. ಸೊ ಇಲ್ಲಿ 3 GFC ಫ್ರೀ ಕೊಡೋದ್ರಿಂದ 4500 ರೂಪೀಸ್ ಸೇವ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಈಗಿನ ಸಮಯದಲ್ಲಿ ಹೇರ್ ಪ್ರಾಬ್ಲಮ್ ಅಂದ್ರೂ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದಕ್ಕಾಗಿ ಸೊಲ್ಯೂಷನ್ ನಿಮಗೆಲ್ಲರಿಗಾಗಿ ಲಾಸ್ಟ್ ಟೈಮ್ನೇ ನಾನು ವಿಡಿಯೋ ಮಾಡಿ ಹೇಳಿದ್ದೆ. ಇವತ್ತು ನಾವು ಮತ್ತೆ ಬಂದಿದ್ದೇವೆ DHT ಕ್ಲಿನಿಕ್ಗೆ. ಸ್ಪೆಷಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಇವರು. ತುಂಬಾ ಜನರಿಗೆ ಪ್ರತಿನಿತ್ಯ ಹೇರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಹಿತ ನೀಡ್ತಾರೆ. ಹಾಗೂ ಇಲ್ಲಿನ ಮೇಡಮ್ ಸಹಿತ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ವಿ, ಅದ್ರ ಬಗ್ಗೆ ಹೇಳಿ ಮೇಡಮ್. ಯಾವ ತರ ಜನರು ಖುಷಿಯಾಗಿ ಎಲ್ಲ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರು ಅಂತ. ಸರ್, ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡ್ಕೊಂಡು ಹೋದಾಗ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ತುಂಬಾ ಜನ ತುಂಬಾ ಕಡೆಯಿಂದ ಬಂದಿದ್ದಾರೆ. ಆಲ್ರೆಡಿ ಅಬ್ರಾಡ್ ಇಂದ ಕೂಡ ಕೆಲವರು ಬಂದಿದ್ದಾರೆ. ಬಟ್ ಕರ್ನಾಟಕದಿಂದ ತುಂಬಾ ಪೇಷಂಟ್ಸ್ ಬರ್ತಾ ಇದ್ದಾರೆ ಸರ್. ಎಸ್, ಆಲ್ ಓವರ್ ಕರ್ನಾಟಕದಿಂದ ಜನರು ಬರ್ತಾ ಇದ್ದಾರೆ. ಹೌದು ಸರ್. ಓಕೆ, ಸ್ಪೆಷಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ನೋಡಿ ತುಂಬಾನೇ ಕಷ್ಟ ಆಗಿರುತ್ತೆ ಈಗಿನ ಟೈಮ್ ಅಲ್ಲಿ. ಹಾಗೂ ತುಂಬಾ ಕಾಸ್ಟ್ಲಿ ಸಹಿತ ಇರುತ್ತೆ. ಆದ್ರೆ ಈ ಒಂದು ಕ್ಲಿನಿಕ್ ಅಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೇವಲ 10 ರೂಪೀಸ್ ಪರ್ ಕ್ರಾಫ್ಟ್ ಇಂದ ಸಹಿತ ಇಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಹಾಗೂ ಮೇಡಮ್, ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ವಿ, ಬೇರೆ ಬೇರೆ ಊರಿಂದ ಬಂದ್ ಜನ ಮಾಡಿಸ್ಕೊಂಡು ಹೋದ್ರು. ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆಯಾ ಮೇಡಮ್? ಖಂಡಿತ ಸಿಗ್ತಾ ಇದೆ ಸರ್. ಅವರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವ್ರ ಫ್ರೆಂಡ್ಸ್ಗೂ ಕೂಡ ರೆಕಮೆಂಡ್ ಮಾಡಿ ಕಳಿಸ್ತಾ ಇದ್ದಾರೆ. ಓಕೆ, ನಮಗೆ ರಿಸಲ್ಟ್ ವಿಡಿಯೋದಲ್ಲೇ ತೋರಿಸ್ತಾರಲ್ವಾ ಮೇಡಮ್? ತೋರಿಸ್ತೀವಿ ಸರ್. ಓಕೆ, ಇದೇ ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೊನೆಯಲ್ಲಿ ಯಾವ ತರ ರಿಸಲ್ಟ್ ಬಂತು, ಮೊದಲು ಯಾವ ತರ ಇತ್ತು, ಈಗ ಯಾವ ತರ ಆಯ್ತು ಅಂತ ಕಂಪ್ಲೀಟ್ ಆಗಿ ನಾವು ನೋಡೋಣ. ಮೇಡಮ್, ಈ ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ನಮ್ಗೆ ಹೇಳಿ ಮೇಡಮ್, ಯಾವ ತರ ಈ ಕ್ಲಿನಿಕ್ ಸ್ಟಾರ್ಟ್ ಆಯ್ತು, ಎದಕ್ಕಾಗಿ ಸ್ಟಾರ್ಟ್ ಮಾಡಿದ್ರಿ, ಏನು ಉದ್ದೇಶ ಇತ್ತು ಮೇನ್ ಅಂತ? ಓಕೆ ಸರ್, ನಮ್ಮ ಕ್ಲಿನಿಕ್ ಅಲ್ಲಿ ಇವರು ನಮ್ಮ ಫೌಂಡರ್ ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಅದಾದ್ಮೇಲೆ ನಾನು ಹೇಗೆ ಓಪನ್ ಆಗಿದೆ ಅಂತ ನಾನೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಸರ್, ಇವರೇ ನಮ್ಮ ಫೌಂಡರ್. ಓಕೆ, ನಮಸ್ತೆ ಸರ್. ನಮಸ್ಕಾರ ಸರ್. ಓಕೆ, ಸೊ ಸ್ಪೆಷಲಿ ಯಾವ ತರ ಎಲ್ಲ ಈ ಕ್ಲಿನಿಕ್ ಸ್ಟಾರ್ಟ್ ಆಯ್ತು ಮೇಡಮ್? ಸರ್, ನಮ್ಮ ಸರ್ 2019 ಅಲ್ಲಿ ಒಂದು ಸರ್ಜರಿ ಮಾಡಿಸ್ಕೊಂಡ್ರು, ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡ್ರು. ಆವಾಗ ಇಲ್ಲಿ ತುಂಬಾ ಕಾಸ್ಟ್ ಜಾಸ್ತಿ ಇತ್ತು. ಪರ್ ಕ್ರಾಫ್ಟ್ ಒಂದು 25 ರೂಪೀಸ್ ಇಂದ 100 ರೂಪೀಸ್ ಮೇಲೆ ಇತ್ತು. ಓಕೆನಾ? ಅವಾಗ ಅವ್ರು ತುಂಬಾ ಸರ್ಚ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವ್ರಿಗೆ ಒಬ್ರು ಚಂಡೀಗಢಲ್ಲಿ ಯಾರೋ ಅಲ್ಲಿ ಇದೆ ಕ್ಲಿನಿಕ್ ಇದೆ, ಅಲ್ಲಿ ಹೋಗಿ ಮಾಡಿಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಹೋಗಿ ಮಾಡಿಸ್ಕೊಂಡು ಬಂದ್ರು. 2019 ಅಲ್ಲಿ ಮಾಡಿಸ್ಕೊಂಡು ಬಂದ್ಮೇಲೆ ಅವರು 6 ಮಂತ್ಸ್ ಅಲ್ಲಿ ಅವ್ರಿಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು ಸರ್. ಓಕೆನಾ? ಅದು ರಿಸಲ್ಟ್ ಬರ್ಬೇಕಾದ್ರೆ ಅವಾಗ ಅವರು ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರು. 2019 ಅಲ್ಲಿ ಅವ್ರ ರಿಸಲ್ಟ್ ಬರೋಕ್ಕೂ ಅವ್ರು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಏನಾಯ್ತು, ಅವ್ರ ಸಬ್ಸ್ಕ್ರೈಬರ್ಸ್ ಏನಾದ್ರು ತುಂಬಾ ಜನ ಫ್ಯಾನ್ಸ್ ಇದ್ರು. ಓಕೆನಾ? ಅವ್ರನ್ನ ಫಾಲೋ ಅಪ್ ಮಾಡೋರು ಏನ್ ಮಾಡಿದ್ರು, 400+ ಮೆಂಬರ್ಸ್ ನಾವು ಯಾಕೆ ಮಾಡ್ಕೋಬಾರ್ದು ಅಂದ್ಬಿಟ್ಟು ಅವರು ಇವ್ರನ್ನ ಸಜೆಷನ್ ಕೇಳ್ಕೊಂಡು ಅವ್ರು ಡೈರೆಕ್ಟ್ ಚಂಡೀಗಢ ಹೋಗಿ ಮಾಡಿಸ್ಕೊಂಡು ಬಂದ್ರು ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ. ಅಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ಬಂದ್ಮೇಲೆ ಎಲ್ರಿಗೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿತ್ತು. ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಏನು ಅಂತಂದ್ರೆ, ಸೌತ್ ಅಲ್ಲಿ ಇರೋರು ನಾರ್ತ್ ಕಡೆ ಹೋದ್ರೆ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಿತ್ತು. ಹೌದು, ಎಲ್ಲರಿಗೂ ಹಿಂದಿನೇ ಮಾತಾಡ್ಬೇಕು ಅನ್ಸುತ್ತೆ. ಹೌದು, ಅವಾಗ ಏನಾಯ್ತು, ಅವಾಗ ಅವ್ರ ಲ್ಯಾಂಗ್ವೇಜ್ ಗೊತ್ತಾಗದೆ ಮತ್ತೆ ಅವ್ರಿಗೆ ಟ್ರಾವೆಲ್ಸ್ ಈ ಕಡೆಯಿಂದ 2.5 ಡೇ ಹೋಗ್ಬೇಕಾಗಿತ್ತು, ಆ ಕಡೆಯಿಂದ 2.5 ಡೇ, ಟೋಟಲ್ 5 ಡೇಸ್ ಸ್ಪೆಂಡ್ ಆಗ್ಬೇಕಾಗಿತ್ತು. ಓಕೆ, ಆ ತರ ಒಂದು ಟ್ರಾವೆಲ್ ಮಾಡೋ ಸಿಚುಯೇಷನ್ ಬಂದಾಗ ಮತ್ತೆ ಅಮೌಂಟು ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಿತ್ತು. ಅಲ್ಲಿ ಹೋಗಿ ಬರೋ ಖರ್ಚು ಇದೆಲ್ಲ ಮಿಡಲ್ ಕ್ಲಾಸ್ ಅಲ್ಲಿ ಯಾರಿಗೂ ಇದು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ತುಂಬಾ ಅದಕ್ಕೆ ಹೆದರ್ಕೊಳ್ತಾ ಇದ್ರು. ಟ್ರಾನ್ಸ್ಪ್ಲಾಂಟೇಷನ್ ಅಂತಂದ್ರೆ ತುಂಬಾ ಹೆದರ್ಕೊಳ್ತಿದ್ರು, ಹೇಗೆ ಇರುತ್ತೋ ಏನೋ ಅಂತಂದ. ಅವಾಗ ನಮ್ಮ ಸರ್ ಡೈರೆಕ್ಟ್ ಆಗಿ ಅದು ಮಾಡಿಸ್ಕೊಂಡು ಬಂದ್ಮೇಲೆ ಆ ಫಿಯರ್ನೆಸ್ನ ಅವ್ರು ಕಮ್ಮಿ ಮಾಡಿದ್ರು. ಅಂತಂದ್ರೆ ಅದನ್ನ ಮಾಡಿಸ್ಕೊಂಡ್ರೆ ಏನು ಭಯ ಇಲ್ಲ ಅಂತ ಒಂದು ಚಾಲೆಂಜಿಗಾಗಿ ತುಂಬಾ ಜನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರು ಅವರು. ಓಕೆ, ಅದನ್ನ ನೋಡಿ ಅವ್ರ ಫಾಲೋವರ್ಸ್ ನೋಡಿ ಅದನ್ನ ನಾವು ಮಾಡಬೇಕು ಅಂದ್ಬಿಟ್ಟು ಅದು ಬಿಟ್ಟು ಅವ್ರಿಗೆ ಕೆಲವ್ರಿಗೆ ಆಗಲ್ಲ. ಅಂದ್ರೆ ಅಷ್ಟು ದುಡ್ಡು ಇಟ್ಕೊಂಡು ಹೋಗಿ ಅವ್ರು ಮಾಡಿಸ್ಕೊಳಕ್ ಆಗಲ್ಲ.
ಅವಾಗ ಏನು ಮಾಡಿದ್ರು ಅವರು, ನಾವು ಯಾಕೆ ಸೌತಲ್ಲಿ ಇಲ್ಲಿ ಮಾಡಬಾರ್ದು, ಆ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಯಾಕೆ ಇಲ್ಲಿ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಅವಾಗ ಅವರು ಸರ್ಚ್ ಮಾಡ್ತಿದ್ದಾಗ ಅವ್ರಿಗೆ ಇದು ಇನ್ವೆಸ್ಟ್ಮೆಂಟ್ರು ಒಬ್ಬರು ಸಿಗ್ತಿರ್ಲಿಲ್ಲ. ಓಕೆ, ಅವ್ರು ಮಾಡಿದಾಗ ಒಬ್ಬರು ಬ್ಯಾಂಗ್ಳೂರಲ್ಲಿ ಒಬ್ಬರು ಇನ್ವೆಸ್ಟ್ಮೆಂಟ್ರ್ ಇದ್ರು, ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇದನ್ನ ಶುರು ಮಾಡಬೇಕು ಅಂತ ಮಾಡಿದ್ರು ಸರ್. ಅಲ್ಲಿ ನಮ್ಮ ಸರ್ ಒಂದು 3 years ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅದಾದ್ಮೇಲೆ ಸ್ವಲ್ಪ ಕಮ್ಯುನಿಕೇಶನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದ್ಮೇಲೆ ಅವರು ಎಫರ್ಟ್ ಹಾಕಿ ತಾನೇ ಯಾಕೆ ಮಾಡಬಾರ್ದು ಅಂತ ಎಲ್ರಿಗೂ ಇಲ್ಲಿ ಕರ್ನಾಟಕದವರಾಗ್ಲಿ ತಮಿಳ್ನಾಡವ್ರಿಗಾಗಲಿ ಒಂದು ನಾನು ಎಫರ್ಟ್ ಹಾಕಿ ನಾನು ಮಾಡಬೇಕು ಅಂದ್ಬಿಟ್ಟು ತುಂಬ ಟ್ರೈ ಮಾಡಿ ಈ ಅಳತೆಗೆ ಅಂದರೆ ಇವರು ಈ ಡೆವಲಪ್ ಆಗೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಓಕೆ, ಈ ಒಂದು ತಮ್ಮದೇ ಆದ ಕ್ಲಿನಿಕ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಹೌದು ಸರ್. ಓಕೆ, ಯಾವಾಗಿಂದ ಸ್ಟಾರ್ಟ್ ಆಗಿದೆ ಮೇಡಮ್ ಇದು? ಇವಾಗ ತಮಿಳ್ನಾಡಲ್ಲಿ ಆಲ್ರೆಡಿ ಒಂದು 8 months ಕಂಪ್ಲೀಟ್ ಆಗಿದೆ ಸರ್. ಓಕೆ, ಮತ್ತೆ ಬೆಂಗಳೂರಲ್ಲಿ ಮೇಡಮ್? ಬೆಂಗಳೂರಲ್ಲಿ February 6ಗೆ ಓಪನ್ ಮಾಡಿದೀವಿ ಸರ್ ನಾವು. ಓಕೆ, ಕೇವಲ ಫೆಬ್ರವರಿಯಿಂದಾನೇ ಸ್ಟಾರ್ಟ್ ಆಗಿದೆ. ಆದ್ರೆ ತುಂಬಾನೇ ಪೇಷಂಟ್ಸ್ ಇಲ್ಲಿ ಬರ್ತಾರೆ, ಸ್ಪೆಷಲಿ ತುಂಬಾ ಬೆಸ್ಟ್ ಆಗಿ ರಿಸಲ್ಟ್ಸ್ ಅಂತ ಪಡ್ಕೊಳ್ತಾರೆ. ಮತ್ತೆ ಮೇಡಮ್, ಸರ್ ಚಂಡೀಗಢಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಂಡಿದ್ರು. ಸೊ ಇಲ್ಲಿ ಟ್ರೀಟ್ಮೆಂಟ್ ಮಾಡೋರು ಯಾವ ರೀತಿ ಇದ್ದಾರೆ ಮೇಡಮ್ ಡಾಕ್ಟರ್ಸ್ ಎಲ್ಲ? ಸರ್ ಅಲ್ಲಿ ಚಂಡೀಗಢಲ್ಲಿ ಮಾಡಿಸ್ಕೊಂಡಿರೋರು ಅವರು ಆಲ್ಮೋಸ್ಟ್ 10 years ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ಗಳನ್ನ ನಾವು ಇಲ್ಲಿ ನಮ್ಮ ಬ್ರಾಂಚಲ್ಲಿ ಕರೆಸ್ಕೊಂಡಿದೀವಿ. ಅಂದ್ರೆ ಒಂದು ತಮಿಳ್ನಾಡು ಬ್ರಾಂಚಲ್ಲೂ ಇದ್ದಾರೆ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್, ಅಂಡ್ ಅಗೇನ್ ಬ್ಯಾಂಗ್ಳೂರಲ್ಲೂ ತುಂಬಾ ಎಕ್ಸ್ಪರ್ಟ್ಸ್ ಇರ್ತಾರೆ ಸರ್. ಓಕೆ, ಎಲ್ಲ ಸ್ಪೆಷಲಿಸ್ಟ್ ಇದನ್ನ ಟ್ರೀಟ್ಮೆಂಟ್ ಮಾಡ್ತಾರೆ. ಹೌದು ಸರ್. ಸೊ ಫ್ರೆಂಡ್ಸ್, ಇವರನ್ನ ನೀವು ಬೇರೆ ಕಡೆನೂ ನೋಡಿರ್ಬೋದು ನಮ್ಮ ಬೆಂಗಳೂರಲ್ಲಿ, ಆದ್ರೆ ಈಗ ಇವರದ್ದೇ ಆದ ಖುದ್ದಾಗಿ ದೊಡ್ಡದಾಗಿರುವಂತಹ ಕ್ಲಿನಿಕ್ ಅನ್ನೇ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಮೊದಲ ಟೈಮಲ್ಲಿ ಇವ್ರು ಬೇರೆ ಕಡೆ ಏನೆಲ್ಲ ಇದ್ರು ನೋಡಿ, ಅಲ್ಲಿ ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಆಗ್ತಾ ಇರಲಿಲ್ಲ, ಅವು ಕರೆಕ್ಟ್ ಆಗಿ ಇವರಿಗೆ ಯಾವುದೇ ರೀತಿ ಸಪೋರ್ಟ್ ಸಹಿತ ಇರಲಿಲ್ಲ. ಅದಕ್ಕಾಗಿ ಈ ಒಂದು ಸಪರೇಟ್ ಆಗಿ ಮಾಡಿರೋದ್ರಿಂದ ಜನರಿಗೂ ಸಹಿತ ಇನ್ನೂ ಹೆಚ್ಚು ಫೆಸಿಲಿಟೀಸ್ ಕೊಡ್ತಾರೆ, ಹಾಗೂ ಬೆಸ್ಟ್ ಆಗಿ ಡೈರೆಕ್ಟ್ ಎಕ್ಸ್ಪರ್ಟ್ಸ್ ಕಡೆಯಿಂದಾನೇ ಟ್ರೀಟ್ಮೆಂಟ್ ಸಹಿತ ಪಡಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ ವಿಡಿಯೋ ನೋಡಿ ಸಹಿತ ತುಂಬಾ ಜನರು ಬಂದಿದ್ರು, ಟ್ರೀಟ್ಮೆಂಟ್ ಪಡೆದುಕೊಂಡ್ರು, ಸರ್ಗೂ ಸಹಿತ ಖುಷಿಯಾಗಿ ಹೋದ್ರು, ಮಾತಾಡ್ಕೊಂಡು ಹೋದ್ರು. ಆ ತರ ನೀವು ಸಹಿತ ವಿಸಿಟ್ ಮಾಡಿ. ಇವರದ್ದೇ ಆದ ಓನ್ ಕ್ಲಿನಿಕ್ ಇದೆ, ಇವರೇ ಮೇನ್ ಓನರ್ ಆಗಿರ್ತಾರೆ, ಫೌಂಡರ್ ಆಗಿರ್ತಾರೆ. ಡೈರೆಕ್ಟ್ ಆಗಿ ಫೌಂಡರ್ ಇಂದಾನೆ ನಿಮ್ಗೆ ತುಂಬಾನೇ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇದೆ. ಫ್ರೆಂಡ್ಸ್, ಇಷ್ಟೊತ್ತು ಕ್ಲಿನಿಕ್ ಯಾವ ತರ ಸ್ಟಾರ್ಟ್ ಆಯ್ತು, ಏನೆಲ್ಲ ಸ್ಪೆಷಲ್ ಇದೆ ಅಂತ ನೀವು ನೋಡಿದ್ರಿ. ಈಗ ನಮ್ ಜೊತೆಯಲ್ಲಿದ್ದಾರೆ ಇಲ್ಲಿನ ಡಾಕ್ಟರ್ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ನೀಡ್ತಾರೆ, ಯಾವೆಲ್ಲ ರೀತಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಬಹುದು ಅಂತ. ನಮಸ್ತೆ ಡಾಕ್ಟರ್. ಮೇಡಮ್, ಫಸ್ಟ್ ಆಫ್ ಆಲ್ ಹೇಳಿ, ಯಾವ ತರ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀರಾ? ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನಂತ? ಓಕೆ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಂದು ಇಟ್ ಇಸ್ ಅ ಪ್ರೊಸೀಜರ್ ವೇರ್ ನಾವು ಫಸ್ಟ್ ಡೋನರ್ ಸೈಟ್ನ ಸೆಲೆಕ್ಟ್ ಮಾಡ್ಕೋತೀವಿ. ಡೋನರ್ ಸೈಟ್ ಸೆಲೆಕ್ಟ್ ಆದ್ಮೇಲಿಂದ ರಿಸಿಪಿಯೆಂಟ್ ಸೈಟ್ ನೋಡ್ತೀವಿ. ಆದರೆ ಈಗ ಹೇಗೆ ಅಂದರೆ ಪೇಷಂಟ್ಗೆ ಎಲ್ಲಿ ಹೇರ್ ಬೇಕು ನನಗೆ ಅಂದರೆ ಫ್ರಂಟ್ ಹೇರ್ ಲೈನ್ ಆದರೂ ಆಗಿರ್ಬೋದು, ಕೆಲವ್ರಿಗೆ ಫ್ರಂಟ್ ಪೊಸಿಷನಲ್ಲಿ ಬೇಕಾಗಿರುತ್ತೆ, ಇನ್ನು ಕೆಲವ್ರಿಗೆ ಕ್ರೋನ್ ಪೊಸಿಷನಲ್ಲಿ ಬೇಕಾಗಿರುತ್ತೆ. ಸೊ ಅವ್ರಿಗೆ ಯಾವ ಪೋರ್ಷನಲ್ಲಿ ಹೇರ್ ಇಲ್ಲ, ಆ ಹೇರ್ ಫಾಲಿಕಲ್ಸ್ ಅಲ್ಲಿ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೋತೀವಿ. ಸೊ ಆಮೇಲಿಂದ ಒಂದು ಡೋನರ್ ಸೈಟ್ನ ಸೆಲೆಕ್ಟ್ ಮಾಡ್ತೀವಿ. ಡೋನರ್ ಸೈಟ್ನ ಸೆಲೆಕ್ಟ್ ಮಾಡಿಕೊಂಡು ನಂಬರ್ ಆಫ್ ಫಾಲಿಕಲ್ಸ್ ಎಷ್ಟು ಬೇಕಾಗುತ್ತೆ ಅಂದ್ರೆ ದ ನಂಬರ್ ಆಫ್ ಗ್ರಾಫ್ಟ್ಸ್ ಎಷ್ಟು ಬೇಕಾಗುತ್ತೆ ಇವ್ರಿಗೆ ಈ ಪೋರ್ಷನ್ ಕವರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಹೇಳ್ತೀವಿ. ಸೊ ಒಂದ್ಸಲಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಸೊ ಇಷ್ಟು ಗ್ರಾಫ್ಟ್ಸ್ ನ ತಗೊಂಡು ನಾವು ಇಲ್ಲಿ ಈ ಪೋರ್ಷನ್ ನಮಗೆ ಕವರ್ ಆಗುತ್ತೆ ಅಂತ. ಆಮೇಲಿಂದ ನಾವು ಅವ್ರಿಗೆ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ನಿಮ್ಗೆ ಇದು ಟ್ರಾನ್ಸ್ಪ್ಲಾಂಟೇಷನ್ ಆದ್ಮೇಲಿಂದ ಫಸ್ಟ್ 5 days ಒಂದು ಸ್ವಲ್ಪ ನಿಮ್ಗೆ ಸ್ವೆಲ್ಲಿಂಗ್ ಅಥವಾ ಪೇನ್ ಇರಬಹುದು. ಆಗ ನಾವು ಸ್ಟೆಪ್ ಬೈ ಸ್ಟೆಪ್ ಹೌದು ಹೇಗೆ ಆಗ್ತಾ ಹೋಗುತ್ತೆ ಪ್ರೊಸೀಜರ್ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನಿಮ್ ಕ್ಲಿನಿಕ್ ಬಗ್ಗೆ ನೋಡ್ತಾ ಇದ್ದಾರೆ ಮೇಡಮ್, ಅವ್ರಿಗೆ ಹೇಳಿ ಪರ್ ಕ್ರಾಫ್ಟ್ ಎಷ್ಟು ಅಮೌಂಟ್ ಇರುತ್ತೆ ಅಂತ. ಇಲ್ಲಿ ನಿಮ್ಗೆ ಏನಂತಂದ್ರೆ ದ ಬೆಸ್ಟ್ ಪಾರ್ಟ್ ಆಫ್ DHT ಕ್ಲಿನಿಕ್ ಏನಂತಂದ್ರೆ ನಿಮ್ಗೆ ಒಂದು ಕ್ರಾಫ್ಟ್ ಗೆ ಬರೀ 10 rupees ತಗೊಂತೀವಿ. ಓನ್ಲಿ 10 rupees ಅಲ್ಲಿ? ಓನ್ಲಿ 10 rupees. ವಾವ್, ಗೆಳೆಯರೇ ನೋಡ್ತಿರ್ಬೋದು, ಮೊದಲೆಲ್ಲ 25, 30, 50, 100 ರೂಪಾಯಿ ಎಲ್ಲ ತಗೊಳ್ತಿದ್ರು ಮೊದಲು. ಆದ್ರೆ ಈಗ ಓನ್ಲಿ 10 rupees ಅಲ್ಲಿ ನಮ್ಮ ಬೆಂಗಳೂರಲ್ಲೇ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಬಹುದು. ಮೇಡಮ್, ಫಸ್ಟ್ ಆಫ್ ಆಲ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂದ್ರೆ ಏನಾದ್ರು ಏಜ್ ಲಿಮಿಟ್ ಇದೆಯಾ ಮೇಡಮ್? ಖಂಡಿತ ಇಲ್ಲ. ಇದಕ್ಕೆ ಮೇಲ್ಸ್ ಎಲ್ಲ ಬರ್ತಾರೆ, ಫಿಮೇಲ್ಸ್ ಬರ್ತಾರೆ. ಆಕ್ಚುಲಿ ಮತ್ತೆ ಐಬ್ರೋಸ್ ಬೇಕು ಅಂತ ಕೆಲವ್ರು ಬರ್ತಾರೆ, ಬಿಯರ್ಡ್ ಆದ್ರೂ ಆಗಿರ್ಬೋದು. ಸೊ ಇಟ್ ಡಿಪೆಂಡ್ಸ್. ಮೆಜಾರಿಟಿ ಆಕ್ಚುಲಿ ನಮ್ಗೆ ಹೇರ್ ಫಾಲ್ ಆಗ್ತದೆ. ಈಗಿನ ಯೂತ್ ಅಂತೂ ಫುಲ್ ಎಲ್ಲ ಹೇರ್ ಫಾಲ್ ಇಸ್ ವೆರಿ ಕಾಮನ್ ಪ್ರಾಬ್ಲಮ್. ಹೌದು, ಪೋಸ್ಟ್ ಕೋವಿಡ್ ಅಂತೂ ತುಂಬಾ ಆಗ್ಬಿಟ್ಟಿದೆ ಹೇರ್ ಫಾಲ್. ಏಜ್ ಲಿಮಿಟ್ ಅಂತೂ ಇಲ್ಲ. ಎಸ್ ಎಸ್ ಅಂಟಿಲ್ ನಾವು ಬಂದ್ಮೇಲೆ ನಾವಿಲ್ಲಿ ನಾವು ಕೆಲವು ಲ್ಯಾಬ್ ಟೆಸ್ಟ್ಸ್ ಗೆ ಮಾಡಿ ನಿಮ್ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಕಳಿಸ್ತೀವಿ. ಸೊ ಇಫ್ ಯು ಆರ್ ಮೆಡಿಕಲಿ ಫಿಟ್, ಆಮೇಲಿಂದ ನೀವೇನು ಮೆಡಿಕೇಶನ್ಸ್ ಅಲ್ಲಿ ಇಲ್ಲ, ಏನು ತೊಂದರೆ ಇಲ್ಲ ಅಂತಂದ್ರೆ ವಿ ಕ್ಯಾನ್ ಜಸ್ಟ್ ಗೋ ಅಹೆಡ್ ವಿತ್ ದ ಪ್ರೊಸೀಜರ್. ಈಗ ಯಾವ ತರ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಮೇಡಮ್?
ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಒಂದು ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ, ಇಲ್ಲಾಂತಂದ್ರೆ ನೀವು ವಾಟ್ಸಪ್ಗೆ ಇದು ಮಾಡಿ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಬೋದು. ಸೇಮ್ ಟೈಮಿಂಗ್ ಅಲ್ಲಿ ವಿಸಿಟ್ ಮಾಡಬಹುದು ಮೇಡಮ್? 10 to 4 ಅಲ್ಲಿ ವಿಸಿಟ್ ಮಾಡಿ ನೀವು. ಸೊ ವಿ ವಿಲ್ ಗೆಟ್ ಕನ್ಸಲ್ಟೇಷನ್ ಆಲ್ಸೋ. ಸೊ ನಿಮಗೆ ಅವ್ರ ಡೌಟ್ಸ್ ಎಲ್ಲ ಸಹ ಕ್ಲಿಯರ್ ಆಗುತ್ತೆ. ಎಸ್, ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಲೊಕೇಶನ್ ಇರುತ್ತೆ, ಫುಲ್ ಅಡ್ರೆಸ್ ಆಯ್ತಾ ಇರುತ್ತೆ. ಈಸಿಲಿ ನೀವು ಒಮ್ಮೆ ವಿಸಿಟ್ ಮಾಡಿ. ನಮ್ಮ ಬೆಂಗಳೂರಲ್ಲೇ ಇರೋದು ಮೇಡಮ್, ಬೇರೆ ಬೇರೆ ಊರಿಂದನೂ ಜನ ಬಂದು ಈಸಿಲಿ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ಪಡಿಬಹುದಲ್ಲ? ಹೌದು, ಎಲ್ಲಿಂದ ಲೈಕ್ ಅವ್ರ ಸ್ಲಾಟ್ ಅದಕ್ಕೆ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದೀವಿ. ಬಿಕಾಸ್ ಆಲ್ರೆಡಿ ಈಗ ಎವ್ರಿ ಡೇ ಒಂದಿಷ್ಟು ಮೆಂಬರ್ಸ್ಗೆ ನಮ್ದು ಸ್ಲಾಟ್ಸ್ ಬುಕ್ ಆಗೋಗಿರೋದ್ರಿಂದ ಸೊ ಅವ್ರು ಬಂದು ವೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮುಂಚೆನೆ ಬುಕ್ ಮಾಡಿ ಒಂದು ಇನ್ಫಾರ್ಮೇಶನ್ ಕೊಟ್ರೆ ನಮ್ಗೆ ನಾವು ಯಾವಾಗ ಅವೈಲಬಿಲಿಟಿ ಇದೆ ಅಂತ ಹೇಳ್ತೀವಿ. ನಮಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ ಮೇಡಮ್? ಅದು ಬಂದು ಇಟ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಗ್ರಾಫ್ಟ್ಸ್ ರಿಕ್ವೈರ್ಡ್. ಯಾಕಂತಂದ್ರೆ 6000 ಅಂಡ್ ಮೋರ್ ದೆನ್ 6000 ಗ್ರಾಫ್ಟ್ಸ್ ಬೇಕಾದ್ರೆ 3 ಡೇ ಪ್ರೊಸೀಜರ್ ಆಗುತ್ತೆ. ಸಪೋಸ್ ಲೆಸ್ ದೆನ್ 6000 ಗ್ರಾಫ್ಟ್ಸ್ ಅಂದ್ರೆ 2 ಡೇಸ್ ಪ್ರೊಸೀಜರ್ ಆಗುತ್ತೆ. ಓಕೆ, 2-3 ಡೇಸ್ ಅಲ್ಲೇ ಆಗ್ಬಿಡುತ್ತೆ. ಹೌದು. ಓಕೆ, ಮತ್ತೆ ಈಗ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಮೇಲೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಏನಾದ್ರು ಇರುತ್ತಾ ಮೇಡಮ್? ಇದರಿಂದ ಖಂಡಿತ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಜೀರೋ ಸೈಡ್ ಎಫೆಕ್ಟ್. ಹೌದು. ಆಮೇಲೆ ಲೈಫ್ ಲಾಂಗ್ ಏನು ಮೆಡಿಕೇಶನ್ಸ್ ತಗೊಬೇಕು ಆ ಥರನೂ ಇಲ್ಲ. ಜಸ್ಟ್ ಸ್ಟಾರ್ಟಿಂಗ್ 5 ಡೇಸ್ ಮಾತ್ರ ನಾವು ಇವ್ರಿಗೆ ಆಂಟಿಬಯೋಟಿಕ್ಸ್ ಕೊಡ್ತೀವಿ, ಮತ್ತೆ ಸ್ವಲ್ಪ ಪೇನ್ ಕಿಲ್ಲರ್ಸ್, ಯಾಕೆಂದ್ರೆ ಒಂಚೂರು ಸ್ವೆಲ್ಲಿಂಗ್ ಬಂದಿರುತ್ತೆ ಆ ಕಾರಣದಿಂದ ಅಷ್ಟೇ. ಮತ್ತೆ ಒಂದು ನಾರ್ಮಲ್ ಸಲೈನ್ ಅಂತ ಅಂದ್ಬಿಟ್ಟು ಒಂದು ಕೊಡ್ತೀವಿ ಅವ್ರಿಗೆ. ಅದನ್ನ ಅವರು ಎವ್ರಿ 1 hour ಸ್ಪ್ರೇ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ದಟ್ ದ ಸ್ಕ್ಯಾಲ್ಪ್ ಎಲ್ಲ ಮಾಯಿಸ್ಟ್ ಆಗಿರ್ಬೇಕು, ಆಮೇಲೆ ಡ್ರೈ ಆಗಿರಬಾರ್ದು, ಕ್ರೆಸ್ಟ್ ಫಾರ್ಮೇಶನ್ಸ್ ಎಲ್ಲ ಇರಬಾರ್ದು, ಬ್ಲಡ್ ಕ್ಲಾಟ್ಸ್ ಎಲ್ಲ ರಿಮೂವ್ ಆಗಬೇಕು ಅಂತ. ಈಗ 5 ಡೇಸ್ ಅಷ್ಟೇ ಮೆಡಿಸಿನ್ ಇರುತ್ತೆ ಅಥವಾ ಮುಂದೆನೂ ತಗೊಳ್ಬೇಕು ಮೇಡಮ್? ಇಲ್ಲ, ನಾವು ಇನ್ನೆಲ್ಲ ಮುಂದೆ ತಗೊಳ್ಳೋದೆಲ್ಲನೂ ಫುಡ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರು ವಾಟ್ ಡಯಟ್ ದೇ ಶುಡ್ ಹ್ಯಾವ್ ಅಂತ ಅಂದ್ಬಿಟ್ಟು. ಸೊ ದೆಲ್ ಬಿ ದೇ ನೀಡ್ ನಾಟ್ ಹ್ಯಾವ್ ಟು ಟೇಕ್ ಎನಿ ಸಪ್ಲಿಮೆಂಟ್ಸ್. ಯಾವುದೇ ರೀತಿ ಮೆಡಿಸಿನ್ ಇಲ್ಲ, ಏನು ತಗೊಳ್ಳೋದು ಎಲ್ಲೋ ಪರ್ಫೆಕ್ಟ್ ಆಗಿ ಆಗುತ್ತೆ. ಹೌದು. ಓಕೆ, ಮತ್ತೆ ಯಾರಿಗಾದ್ರೂ ಶುಗರ್ ಇರುತ್ತೆ, BP ಶುಗರ್ ಇದ್ದವರು ಮಾಡಿಸಬಹುದಾ ಮೇಡಮ್? ಹೌದು, ಅವ್ರು ಇಲ್ಲಿ ಬಂದಾಗ ಅದಕ್ಕೆ ನಾ ಆಗ್ಲೇ ಹೇಳ್ದಂಗೆ ಫಸ್ಟ್ ಅವ್ರದ್ದು ಎಲ್ಲ ಬ್ಲಡ್ ಚೆಕಪ್ಸ್ ಮಾಡ್ತೀವಿ. ಮಾಡ್ಬಿಟ್ಟು ಅವ್ರದೆಲ್ಲ ನೋಡಿ ಒನ್ಸ್ ಎಲ್ಲನೂ ನಾರ್ಮಲ್ ಇದೆ ಮತ್ತೆ ಶುಗರ್ ಲೆವೆಲ್ BP ಎಲ್ಲ ನಾರ್ಮಲ್ ಇದೆ ಅಂತ ಅಂದ್ಮೇಲೆ ಈ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದು. ಮತ್ತೆ ಲೇಡೀಸ್ ಜೆಂಟ್ಸ್ ಇಬ್ರಿಗೂ ಮಾಡಿಸಬಹುದಲ್ಲ? ಹೌದು, ಇಬ್ಬರಿಗೂ ಫೆಸಿಲಿಟಿ ಇದೆ ಇಲ್ಲಿ. ಓಕೆ, ಮತ್ತೆ ಇದು ಎಷ್ಟು ಟೈಮ್ ವರೆಗೂ ಕೂದಲು ಬಂದ್ಬಿಡುತ್ತೆ ಅಂತ ಇರುತ್ತೆ ಮೇಡಮ್? ಓಕೆ, ಈ ಹೇರ್ ಇದು ಟ್ರೀಟ್ಮೆಂಟ್ ಹೇಗೆ ಅಂತಂದ್ರೆ ಫಸ್ಟ್ ಪೀರಿಯಡ್ ಬಂದು ಹೇರ್ ಶೆಡಿಂಗ್ ಫೇಸ್ ಅಂತ ಹೇಳ್ತೀವಿ, ಟಿಲೋಜನ್ ಎಫ್ಲೂಯಮ್ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಮಂತ್ ಎಲ್ಲಾನು ಹೇರ್ ಶೆಡ್ ಆಗುತ್ತೆ. ಸೊ ಗ್ರೋತ್ ಸ್ಟಾರ್ಟ್ ಆಗುತ್ತೆ 2 ಮತ್ತೆ 3 ಮಂತ್ಸ್ಗೆ. ಸೊ ಆಮೇಲಿಂದ ಇವ್ರಿಗೆ ಫುಲ್ ಕಂಪ್ಲೀಟ್ ರಿಸಲ್ಟ್ ಕಾಣಿಸೋದು ಬಂದ್ಬಿಟ್ಟು ಒಂದು 6 to 8 ಮಂತ್ಸ್ಗೆ. ಸೊ ದೆಲ್ ಬಿ ಲೈಕ್ ವಿಸಿಬಲ್ ಆಗಿ ರಿಸಲ್ಟ್ ಕಾಣಿಸ್ಬೇಕಂದ್ರೆ 6 to 8 ಮಂತ್ಸ್ ಪರ್ಫೆಕ್ಟ್ ಆಗಿಬಿಡುತ್ತೆ. ಹೌದು. ಓಕೆ, ಈ ತರ ನಿಮಗೂ ಸಹ ರಿಸಲ್ಟ್ ಪರ್ಫೆಕ್ಟ್ ಆಗಿ ಬಂದೇ ಬರುತ್ತೆ. ತುಂಬಾ ಜನರಿಗೆ ರಿಸಲ್ಟ್ ಸಹ ಅಲ್ಲಿ ಬಂದಿದೆ. ನಿಮ್ಗೆ ಅದು ಸಹ ವಿಡಿಯೋ ನಾವು ತೋರಿಸ್ತೇವೆ ಈ ವಿಡಿಯೋ ಕೊನೆಯಲ್ಲಿನೇ, ಅದಕ್ಕಾಗಿ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮತ್ತೆ ಮೇಡಮ್, ಹೇರ್ ಟ್ರಾನ್ಸ್ಪ್ಲಾಂಟ್ ಬಿಟ್ಟು ಮತ್ತೆ ಏನೆಲ್ಲ ಫೆಸಿಲಿಟೀಸ್ ಇದೆ ಮೇಡಮ್? ಬೇರೆ ಏನಾದ್ರು ಇದೆಯಾ ಮೇಡಮ್? ಹೌದು, ಈಗ ನಮ್ಮಲ್ಲಿ ಜಸ್ಟ್ ಹೇರ್ ಫಾಲ್ ತುಂಬಾ ಆಗ್ತಾ ಇದೆ, ಸ್ವಲ್ಪ ಡೆನ್ಸಿಟಿ ಕಮ್ಮಿ ಇದೆ, ಥಿನ್ನಿಂಗ್ ಆಗ್ತಾ ಇದೆ ಹೇರ್ ಅಂತ ಇರೋರಿಗೆ PRP ಟ್ರೀಟ್ಮೆಂಟ್ ಇದೆ. ಮತ್ತೆ ಇನ್ನೊಂದು ಬಂದು GFC ಅಂತ ಟ್ರೀಟ್ಮೆಂಟ್ ಇದೆ. PRP ಟ್ರೀಟ್ಮೆಂಟ್ ಬಂದ್ಬಿಟ್ಟು ಇವ್ರಿಗೊಂದು 6 to 7 ಸೆಷನ್ಸ್ ಬೇಕಾಗುತ್ತೆ. ಇದರಲ್ಲಿ ಅವ್ರದ್ದು ಪೇಷಂಟ್ 10 ml ಬ್ಲಡ್ ಡ್ರಾ ಮಾಡ್ಕೋತೀವಿ. ಡ್ರಾ ಮಾಡ್ಕೊಂಡು 5 ml ಪ್ಲಾಸ್ಮಾ ಅದ್ರಲ್ಲಿ ಸೆಂಟ್ರಿಫ್ಯೂಸ್ ಮಾಡ್ಕೋತೀವಿ. ಸೊ ಅದನ್ನ ನಾವು ಮತ್ತೆ ಪೇಷಂಟ್ ಸ್ಕ್ಯಾಲ್ಪ್ಗೆ ಇಂಜೆಕ್ಟ್ ಮಾಡ್ತೀವಿ PRP ನಲ್ಲಿ. GFC ನಲ್ಲಿ ಬಂದು 20 ml ಬ್ಲಡ್ ಡ್ರಾ ಮಾಡ್ಕೋತೀವಿ. ಸೊ ಅದ್ರಲ್ಲಿ ನಮಗೆ 10 ml ಪ್ಲಾಸ್ಮಾ ಬರುತ್ತೆ. ಮತ್ತೆ ಇದನ್ನ ನಾವು ಅವ್ರಿಗೆ ಸ್ಕ್ಯಾಲ್ಪ್ಗೆ ರೀಇಂಜೆಕ್ಟ್ ಮಾಡ್ತೀವಿ. ಸೊ ಹೀಗಾಗಿ ಅವ್ರಿಗೆ ಹೇರ್ ಫಾಲಿಕಲ್ಸ್ ಎಲ್ಲ ಇರೋದೆಲ್ಲ ಸ್ಟ್ರೆಂಥೆಂಡ್ ಆಗುತ್ತೆ. ಸೊ ಇನ್ನ ಹೇರ್ ಫಾಲಿಕಲ್ಸ್ ಚೆನ್ನಾಗಿ ಬೆಳೆದು ದ ಹೇರ್ ವಿಲ್ ಬಿಕಮ್ ಮೋರ್ ಡೆನ್ಸ್, ಮೋರ್ ವಾಲ್ಯೂಮಿನಸ್ ಆ ತರ ಆಗುತ್ತೆ. ಈ ತರ ಬೇರೆ ಬೇರೆ ಸರ್ವಿಸ್ ಸಹಿತ ಇಲ್ಲಿ ಅವೈಲೇಬಲ್ ಇದೆ. ನಿಮಗೆ ಫುಲ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂತ ಅಷ್ಟೇ ಅಲ್ಲ, ನಿಮಗೆ ಕೇವಲ ಕೂದಲು ಉದುರುವಿಕೆ ಪ್ರಾಬ್ಲಮ್ ಇದ್ರೂ ಸಹಿತ ಅದಕ್ಕೆ ಸೊಲ್ಯೂಷನ್ ನೀಡ್ತಾರೆ. ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಇದಕ್ಕೆಲ್ಲ ಏನ್ ಕಾಸ್ಟ್ ಇರುತ್ತೆ ಮೇಡಮ್? ಇದು ನೀವು GFC ಅಂದ್ರಿ, ಮತ್ತೊಂದಂದ್ರೆ ಅದಕ್ಕೆ ಏನ್ ಪ್ರೈಸ್ ರೇಂಜ್ ಇರುತ್ತೆ? PRP ಬಂದ್ಬಿಟ್ಟು 500 rupees ಪರ್ ಸೆಷನ್ ಆಗುತ್ತೆ. ಸೊ ಇದು ಒಂದು 6 to 7 ಸೆಷನ್ಸ್ ತಗೊಬೇಕು. GFC ಬಂದು 1500 ಸೆಷನ್ ಆಗುತ್ತೆ. ಇದು 3 to 4 ಸೆಷನ್ಸ್ ಸಾಕು GFC ಬಂದು. ಈಸಿಲಿ ಎಲ್ಲ ಟ್ರೀಟ್ಮೆಂಟ್ ಬೆಸ್ಟ್ ಆಗ್ಬಿಡುತ್ತೆ. ಫುಲ್ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ ಅಥವಾ ಟೆಂಪರರಿ ಇರುತ್ತೆ? ಹೌದು, ಅವ್ರಿಗೆ ನಾವು ಏನ್ ಹೇಳ್ತೀವಿ, ಮತ್ತೆ ಅವ್ರದ್ದು ಲೈಫ್ ಸ್ಟೈಲ್ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ಪೇಷಂಟ್. ಸೊ ಲೈಕ್ ಪ್ರೋಟೀನ್ ರಿಚ್ ಫುಡ್ ತಗೊಬೇಕು ಅವರು, ಆಮೇಲೆ ಲೈಕ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಈ ತರ ನಟ್ಸ್, ಈ ತರದನ್ನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು. ಆಮೇಲೆ ಸ್ಮೋಕಿಂಗ್, ಡ್ರಿಂಕಿಂಗ್ ಈ ತರ ಹ್ಯಾಬಿಟ್ಸ್ ನ ಸ್ಟಾಪ್ ಮಾಡ್ಕೊಬೇಕು. ಮತ್ತೆ ಲೈಕ್ ಶಾಂಪೂ, ಡ್ಯಾಂಡ್ರಫ್ ಏನಾದ್ರು ಇದ್ರೆ ಡ್ಯಾಂಡ್ರಫ್, ಆಂಟಿ ಡ್ಯಾಂಡ್ರಫ್ ಶಾಂಪೂಸ್ ಕೂಡ ಯೂಸ್ ಮಾಡ್ಕೊಂಡು ಸೊ ಓವರ್ ಆಲ್ ಅವ್ರ ಹೇರ್ ಚೆನ್ನಾಗಿ ಗ್ರೋ ಮಾಡ್ಕೊಬಹುದು. ಓಕೆ, ಈ ತರ ಯಾವ ತರ ಡಯಟ್ ಕೊಟ್ಟಿರ್ತಾರೆ ನೋಡಿ ಅದನ್ನೇ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಮೇಡಮ್, ನಮ್ ವಿಡಿಯೋ ನೋಡಿ ಬಂದವ್ರಿಗೆ ಏನಾದ್ರು ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತಾ ಇದ್ದೀರಾ? ಹೌದು, ಏನಂತಂದ್ರೆ ಇಲ್ಲಿ ನಮ್ಮಲ್ಲಿ GFC ಇದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡಿರೋರ್ಗೆ ಇಲ್ಲೇನೆ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ 3 GFCs ಫ್ರೀ ಕೊಡ್ತಾ ಇದೀವಿ ನಾವು. ಓಕೆ, ಪರ್ GFC ಎಷ್ಟಿರುತ್ತೆ ಮೇಡಮ್ ಕಾಸ್ಟ್? ಪರ್ GFC ನೀವು ಹಾಗೆ ಬಂದ್ರೆ 1500 ಆಗುತ್ತೆ. ಸೊ ಇಲ್ಲಿ 3 GFCs
ರುಪೀಸ್ ಫ್ರೀ ಕೊಡೋದ್ರಿಂದ 4500 ರುಪೀಸ್ ಸೇವ್ ಆಗುತ್ತೆ. ವಾವ್, ಸ್ಪೆಷಲಿ ನಮ್ಮ ವಿಡಿಯೋ ನೋಡಿ ಬಂದವ್ರಿಗೆ 4500 ರುಪೀಸ್ GFC ಫ್ರೀ ಆಗಿರುತ್ತೆ. ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿದ ಮೇಲೆ, ಮೊದಲೇ ಅಲ್ಲ ಮಾಡಿಸಿದ ಮೇಲೆ ನಿಮಗೆ ಫ್ರೀ ಆಗಿರುತ್ತೆ. ಲಾಸ್ಟ್ ಟೈಮ್ ತುಂಬಾ ಜನರು ಕನ್ಫ್ಯೂಸ್ ಆಗಿದ್ರು ಮೊದಲೇ ಅಂತ. ಅದೇ ರೀತಿ ಮೇಡಮ್ ಈಗ ಕಂಪ್ಲೀಟ್ ಆಗಿ ಈ ತರ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಮೇಲೂ ಸಹಿತ ಮುಂದೆ ಒಂದು 8 to 9 ಮಂತ್ ಅಲ್ಲಿ ಈಸಿಲಿ ರಿಸಲ್ಟ್ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಹೌದು, ಒಂದು 6 to 8 ಮಂತ್ಸ್ ಅಲ್ಲಿ ಅವ್ರಿಗೆ ಕಾಣಿಸ್ತಿರುತ್ತೆ. 2 ಮಂತ್ಸ್ ಒನ್ಸ್ ಅವ್ರು ಬಂದು ನಮ್ಮಲ್ಲೇ ಫ್ರೀಯಾಗಿ GFC ಮಾಡಿಸ್ಕೊಂಡು ಹೋಗ್ತಾ ಇರ್ಬೋದು. ಸೊ ವಿತ್ ಆಲ್ ಆಸ್ ಐ ಸೆಡ್ ಎಲ್ಲನೂ ಡಯಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಖಂಡಿತ ಒಳ್ಳೆ ರಿಸಲ್ಟ್ಸ್ ಕಾಣಿಸ್ತದೆ. ಇವತ್ತಿನ ಪೇಷಂಟು, ಸೊ ಇಲ್ಲಿ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಡೀತಾ ಇದೆ. ಇದೆ ನಮ್ಮ OT ಕ್ಲಿನಿಕ್ಕು. ಸೈಟಿಂದ ಗ್ರಾಫ್ಟ್ಸ್ನ ತಗೊತಾ ಇದ್ದಾರೆ. ಸೊ ಪಂಚಿಂಗ್ ಪ್ರೊಸೀಜರ್ ಮಾಡ್ತಾ ಇದ್ದಾರೆ ಇಲ್ಲಿ.